ಏನ್ ಮಾಡಿ ಬಾಳ ಹಸುವಾಗಿತ್ತು ದೋಸ್ತ. ಅಡಿಗೆ ಮಾಡ್ಕೊಂಡಿದ್ದಿಲ್ಲ, ಹಸುವಾಗಿತ್ತು. ಅದಕ್ಕೋಸ್ಕರ ಒಂದ್ 10 ರೂಪಾಯಿ ಬಿಸ್ಕಿಟ್ ತನ್ಯ. ರಾತ್ರಿಗೆ ಅಡಿಗೆ ಮಾಡ್ಕೊಂಡ್ ತಿನ್ನಾನ ಬುಡನ್ಗೇಸಿ. ಈಗ ಏನಾರ ಒಂದ್ ತಿನ್ನಮಂದ್ಗೇಸಿ ಅದೇ ಊರಾಗ ಇದ್ರ ನನ್ನ ತಾಯಿ, ನನಗ ಜನ್ಮ ಕೊಟ್ಟಿರೋ ನನ್ನ ದೇವ್ರು ಉಪವಾಸ ಇದ್ಗೇಸಿ ಮಕ್ಕಳಿಗೆ ಯಾವತ್ತು ಉಪವಾಸ ಮನ್ಸಲ್ಲ. ಅದಕ್ಕೋಸ್ಕರ ಕಣ್ಣಿಗೆ ಕಾಣು ದೇವರು ತಾಯಿ ಅಂತ. ಏನ್ ಮಾಡ್ತಿ, ಊರ್ ಬಿಟ್ಟು ಬಂದಿವಿ ವಿದೇಶ ದುಡ್ಯಾಕೋಸ್ಕರ. ಗಂಡು ಹುಡುಗರು ಸಹಿಸ್ಕೋಬೇಕು, ಯಾಕಂದ್ರ ನಾವೇ ಅಡಿಗೆ ಮಾಡ್ಕೊಂಡ್ ತಿನ್ಬೇಕು. ಏನ್ ಮಾಡಿದ್ ಲಾಸ್ಟಿಗೆ ಇವತ್ತು ಬಿಸ್ಕಿಟ್ ತಿನ್ನಮ್ಮ, ರಾತ್ರಿಗೆ ಏನೋ ಒಂದ್ ಮಾಡ್ಕೊಮ. ಪಲಾವ್ ಬಿಲವ್, ಅನ್ನ, ಟಮಾಟಿ ಸಾರು, ಬ್ಯಾಳಿ. ಏನ್ ಮಾಡ್ಬೇಕು ದೋಸ್ತ, ತಾಯಿ ನೆನಪಾತಾಳ ಬಾಳ. ಊರಿಗ್ ಬರ್ಬೇಕಂತೀವಿ, ದುಡಿಮೆ ಒಂದ್ ಕೆಲ್ಸ ಬಿಟ್ಟೋಗಕ್ ಆಗಲ್ಲ, ಹಂಗೈತಿ. ವಾ, ಇದೇ ಈಗ ಮಧ್ಯಾಹ್ನ ಊಟ ನಂದು, ಬಿಸ್ಕಿಟ್. ಅದೇ ಮನ್ಯಾಗಿದ್ರ ನನ್ನ ಹಡೆದವ್ವ, ನನ್ ತಾಯಿ, ನನ್ ದೇವ್ರು ಯಾವತ್ತು ಉಪವಾಸ ಮನ್ಸಲ್ಲ. ತಾನು ಉಪವಾಸ ಮಕ್ಕಂತಾಳ. ಮಕ್ಕಳಿಗೆ ಮಗನೇ ಎದ್ದೇಳು, ತಿನ್ನು ಮೊದ್ಲ, ಊಟ ಮಾಡಿ ಮಕ್ಕೋ. ಚೋ ಬಡಿಸಿ ಮನಸ್ತಿದ್ಲು ಚಿಕ್ಕ ವಯಸ್ಸಿನಾಗ. ಈಗ ಯಾರಿದಾರ? ಊರ್ ಬಿಟ್ಟು ಮನೆ ಬಿಟ್ಟು ದುಡಿಯಾಕ್ ಬಂದಿವಿ. ಚೋ ಬಡಿಯೋರಿಲ್ಲ, ಆರಾಮಾಗಿ ನಿಧಿ ಮಾಡಂತ ಮಗ ಅಂತ ಹೇಳೋರಿಲ್ಲ. ನಮ್ ಗಂಡು ಹುಡುಗರ ಜೀವನ ನೋಡಿ ಹೆಂಗೈತಿ, ದುಡಿಮೆ.